ಅಸ್ಸಲಾಮ್ ವಲೈಕುಮ್ ವರಹಮತುಲ್ಲಾಹಿ ಬರ್ಕಾತು. ನಾನು ಡಾಕ್ಟರ್ ಮೀರ್ ಎಮ್ ಎಚ್ ಅಂತ. ನಾನು ಜನರಲ್ ಫಿಸಿಷಿಯನ್ ಮೆಡಿಕೇರ್ ಕ್ಲಿನಿಕ್ ಸಾಯಿಲ್ 1920 HSR ಲೇಔಟಿಂದ. ನಾಳೆಯಿಂದ ರಂಜಾನ್ ತಿಂಗಳು ಶುರು ಆಗ್ತಾ ಇದೆ. ಈ ರಂಜಾನ್ ತಿಂಗಳು ಏನಕ್ಕೆ ತುಂಬ ಮಹತ್ವ ಇಟ್ಟಿದೆ ಅಂತ ನಾನು ಹೇಳೋಕ್ಕೆ ಈ ವಿಡಿಯೋನ ಮಾಡಿದ್ದೀನಿ. ರಂಜಾನ್ ಅಂದರೆ ಆ ತಿಂಗಳಲ್ಲಿ 28, 30, 29, 30 ದಿವಸ ಒಂದು ತಿಂಗಳಲ್ಲಿ ಪ್ರತಿದಿನ ಫಾಸ್ಟಿಂಗ್ ಅಂದರೆ ಉಪವಾಸ ಇರ್ತಾರೆ. ಆ, ಬೆಳಗ್ಗೆ ಸೂರ್ಯ ಬರುವ ಮುಂಚೆಯಿಂದ ಸೂರ್ಯ ಮುಳುಗಿದ ಆದಮೇಲೆ ಈ ಉಪವಾಸನ ಇಡ್ತಾರೆ. ಈ ಈ ಈ ಮಧ್ಯೆ ಏನೂ ತಿನ್ನೋದಿಲ್ಲ, ಕುಡಿಯೋದಿಲ್ಲ. ಇದು ಯಾಕೆ ಮಾಡ್ತಾರೆ ಅಂದರೆ ದೇವರ ಭಯ ನಮ್ಮ ಮನಸ್ಸಿನಲ್ಲಿ ಇಲ್ರಿ ಅಂತ. ಅದಕ್ಕೆ ತಖ್ವಾ ಅಂತ ಅಂತಾರೆ. ಅಂದರೆ ದೇವರು ಯಾವಾಗಲೂ ನಮಗೆ ನೋಡ್ತಾ ಇದ್ದಾನೆ, ನಮ್ಮ ಏನು ಮಾಡ್ತಾ ಇದ್ದೀವಿ ಅಂತ ನೋಡ್ತಾ ಇದ್ದಾನೆ. ಅದಕ್ಕೆ ಈ ಉಪವಾಸನ ಇಡ್ತಾರೆ. ಇದರಿಂದ ಏನಾಗುತ್ತೆ, ನಮ್ಮ ಆತ್ಮ ಶುದ್ಧ ಆಗ್ಬೋದು ಅಂತ ಒಂದು ನಂಬಿಕೆ ಇದೆ. ಮತ್ತು ಇದು ಬರೀ ಉಪವಾಸ ಅಂದರೆ ಬರೀ ಹೊಟ್ಟೆಗೆ ಏನೋ ತಿನ್ನೋದು ಅಲ್ಲ ಅಂತ ಇಲ್ಲ. ಇದು ಕಣ್ಣಿಗೆ ಉಪವಾಸ, ಏನೋ ಕೆಟ್ಟದ್ದು ನೋಡಬಾರ್ದು. ಮೂಗಿಗೆ ಉಪವಾಸ, ಏನೋ ಕೆಟ್ಟದ್ದು ವಾಸನೆ ತೊಗೊಳ್ಬಾರ್ದು. ಏನೋ ಬಾಯಿಗೆ ಉಪವಾಸ, ಏನೋ ಕೆಟ್ಟದ್ದು ಮಾತಾಡಬಾರ್ದು. ಕಿವಿಗೆ ಉಪವಾಸ, ಕೆಟ್ಟದ್ದನ್ನು ಕೇಳೋದನ್ನು ಅವಾಯ್ಡ್ ಮಾಡಬೇಕು. ಆಮೇಲೆ ನಮ್ಮ ಮನಸ್ಸಿನ ಉಪವಾಸ, ನಾವು ಕೆಟ್ಟದನ್ನ ಭಾವನೆಗಳನ್ನು ತರೋದು ನಿಲ್ಲಿಸಬೇಕು ಅಂತ ಈ ಉಪವಾಸನ ಮಾಡ್ತಾರೆ. ಇದರಿಂದ ಏನಾಗುತ್ತೆ ಅಂದರೆ ನಮ್ಮದು ಭಕ್ತಿ ಮತ್ತು ದೇವರ ಮೇಲೆ ನಂಬಿಕೆ ಜಾಸ್ತಿ ಆಗತ್ತೆ ಅಂತ ಒಂದು ನಂಬಿಕೆ ಇದೆ. ಮತ್ತು ಯಾವ ಹಸುವಿನಲ್ಲಿ ಇರುವಾಗ ನಮಗೆ ಏನಾಗುತ್ತೆ ಅಂದರೆ, ನಮ್ಮ ಅಕ್ಕಪಕ್ಕ ಯಾರಾದರೂ ಹಸುವಾಗಿ ಇದ್ದರೆ ಅವ್ರಿಗೆ ಹೆಂಗೆ ಅನಿಸುತ್ತೆ ಅಂತ ನಮ್ಗೆ ಗೊತ್ತಾಗಬೇಕು. ಈ ಉಪವಾಸದಿಂದ ನಮಗದು ಅನಿಸುತ್ತೆ, ಹಸುವಾಗಿದ್ದರೆ ಎಷ್ಟು ಕಷ್ಟ ಆಗುತ್ತೆ ಅಂತ. ಇದರಿಂದ ದೇವರು ನಮ್ಗೆ ಏನು ಹೇಳಿದೆ ಅಂದರೆ, ಯಾರಾದರೂ ಹಸುವಾಗಿದ್ದರೆ ಅವ್ರಿಗೆ ಊಟ ಮಾಡಿಸಿ ಅವ್ರ ಹಸುವನ್ನು ಪೂರೈಸಿ ಅಂತ ದೇವರು ನಮಗೆ ಇದು ಒಂದು ಮೆಸೇಜನ್ನು ಕೊಟ್ಟಿದ್ದಾರೆ. ಮತ್ತು ನಮ್ಮ ಆತ್ಮ ಶುದ್ಧ ಆಗಲಿ ಅಂತ. ಮತ್ತು ನಮ್ಮ ಸಮಾಜದಲ್ಲಿ ಎಲ್ಲರೂ ಸೇರಿ ಈ ಉಪವಾಸ ಮುಂಚೆ ಊಟ ಮಾಡ್ತಾರೆ, ಉಪವಾಸ ಮುಗ್ದಿದ ಮೇಲೆ ಊಟ ಮಾಡ್ತಾರೆ, ಮತ್ತು ಎಲ್ಲ ಪ್ರಾರ್ಥನೆಗಳ ಜೊತೆಗೆ ಮಾಡ್ತಾರಂತ. ಅದರಿಂದ ಎಲ್ಲರಲ್ಲಿ ಒಂದು ಶಾಂತಿ ಮತ್ತು ಫ್ರೆಂಡ್ಶಿಪ್ಪು ಒಂದು ಇರಲಿ ಅಂತ, ಒಂದು ಸ್ನೇಹ, ಶಾಂತಿ ಮತ್ತು ಸ್ನೇಹದ ವಾತಾವರಣ ಇರಲಿ ಅಂತ ಮಾಡಿದ್ದಾರೆ. ಇದು ಎಂಥ ಸಮಯ ಅಂದರೆ ನಾವು ತುಂಬ ಯೋಚನೆ ಮಾಡಬೇಕು. ದೇವರು ನಮ್ಗೆ ಏನು ಹೇಳಿದ್ದಾರೆ, ನಮಗೇನೇನೋ ಹೇಳಿದ್ದಾರೆ, ಅದ್ರ ಬಗ್ಗೆ ಎಲ್ಲ ನಾವು ಮಾಡಿದ್ದೀವಿ ಅಂತ ಯೋಚನೆ ಮಾಡಬೇಕು. ಮತ್ತು ನಮ್ಮ ಸ್ವಭಾವ ಮತ್ತು ದಾನ ಮಾಡೋದು ಮತ್ತು ಪ್ರಾರ್ಥನೆ ಮಾಡೋದನ್ನು ಜಾಸ್ತಿ ಮಾಡಬೇಕು ಅಂತ ನಂಬಿಕೆಯನ್ನು ಬೆಳೆಸೋಕ್ಕೆ ಈ ತಿಂಗಳು ಬರುತ್ತೆ. ದಯವಿಟ್ಟು ಇದನ್ನು ಎಲ್ಲ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಎಲ್ಲ ತಪ್ಪುಗಳನ್ನು ಮಾಡಿ ಎಲ್ಲ ಕಾಮಿಡಿಯನ್, ಜೋಕರು, ಹಾಸ್ಯದ ಆರ್ಟಿಸ್ಟ್ ಆಗಿರೋರೆಲ್ಲ ಪಶ್ಚಾತ್ತಾಪ ಮಾಡ್ಕೊಳ್ಳೋಕ್ಕೆ ಇದು ತುಂಬ ಒಳ್ಳೆಯ ಅವಕಾಶ. ಇದನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜಜಾಕಲ್ಲಾಹು ಖೈರ್.